ಹಾಯ್ ವೀಕ್ಷಕರೇ, ನಮಸ್ಕಾರ. ಪಚ್ಚುವಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ತೋಟದಲ್ಲಿ 2-3 ಕೆಲಸ ಇದೆ ಸ್ನೇಹಿತರೆ. ಒಂದು 2-3 ಕೆಲಸ ತುಂಬ ದಿವಸದಿಂದ ಪೆಂಡಿಂಗ್ ಉಳ್ಕೊಂಡಿತ್ತು. ಇವತ್ತು ಮುಗಿಸೋಣ ಅಂತ ಒಂದು 2-3 ಜನ ಬಂದಿದ್ದೀವಿ. ಒಂದು ಕಾಫಿ ಗಿಡದ್ದು ಚಿಗುರು ತೆಗಿಲಿಕ್ಕೆ ತುಂಬ ದಿವಸದಿಂದ ಉಳ್ಕೊಂಡಿತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೇಲಿ ಸರಿ ಮಾಡಲಿಕ್ಕಿತ್ತು. ಬೇಲಿ ಮೇಲೆಲ್ಲ ಮೊನ್ನೆ ತೋರಿಸಿದ್ದೆ, ಹಾಲುವಾಣದ ಗಿಡ ಇದೆಲ್ಲ ಬಿದ್ದು ತಂತಿ ಎಲ್ಲ ಕಟ್ಟಾಗಿತ್ತು, ಅದೆಲ್ಲ ಸರಿ ಮಾಡಲಿಕ್ಕಿತ್ತು. ಇನ್ನೊಂದು ಕೆಲಸ ಏನಪ್ಪ ಅಂದರೆ ಬಾಳೆ ಗಿಡ ಎಲ್ಲ ಕಡ್ದಾಕ್ಲಿಕ್ಕಿತ್ತು. ಬಾಳೆ ಗಿಡ ಎಲ್ಲ ಒಂದಷ್ಟು ಪಿಳಿಕೆಗಳು ತುಂಬ ಹುಟ್ಕೊಂಡಿದ್ದು, ಅದನ್ನೆಲ್ಲ ಸ್ವಲ್ಪ ಕಡ್ದಾಕ್ಲಿಕ್ಕಿತ್ತು. ಅದೆಲ್ಲ ಕೆಲಸಗಳು ಇವತ್ತು ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಆಗುತ್ತೆ ಗೊತ್ತಿಲ್ಲ, ನೋಡಬೇಕಿನ್ನು. ಬನ್ನಿ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಅಪ್ಡೇಟ್ ನೋಡ್ಕೊಂಬರೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಹೀಗೆ ನೋಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡಿ, ಇದು ಕಾಫಿ ಗಿಡದ್ದು ಚಿಗುರು ತೆಗ್ದಿದ್ದೀವಿ. ಸ್ನೇಹಿತರೆ, ಈ ಕಾಫಿ ಗಿಡದ್ದು ಚಿಗುರೆಲ್ಲ ಹೇಗೆ ತೆಗಿಬೇಕು ಮತ್ತು ಕಸಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕಂಪ್ಲೀಟಾಗಿ ಒಂದು ವೀಡಿಯೋನೇ ಮಾಡಿ ಹಾಕಿದ್ದೀನಿ. ನಿಮಗೇನಾದ್ರು ಅದ್ರ ಡೀಟೇಲ್ಸ್ ಬೇಕು ಅಂದರೆ ನೀವು ಆ ವಿಡಿಯೋ ನೋಡಿ, ಅದರ ಡೀಟೇಲ್ಸ್ ಕ್ಲೀನಾಗಿ ಸಿಗುತ್ತೆ. ಕೆಲವೊಂದಷ್ಟು ಗಿಡಗಳು ತುಂಬ ದಿನ ಆಗಿದೆ, ಚಿಗುರೆಲ್ಲ ತೆಗಿದೆ, ತುಂಬ ದೊಡ್ಡಕ್ಕೆ ಬೆಳ್ಕೊಂಡಿದೆ. ನಾವು ಚಿಗುರು ತೆಗೆಯುವಾಗ ಯಾವುದೇ ಕತ್ತಿ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಕೈನಲ್ಲಿ ಎಳೆದು ರೆಕ್ಕೆಗಳನ್ನು ತೆಗಿತಾ ಇದ್ದೀವಿ. ನೋಡಿ, ಬಾಳೆ ಗಿಡ ನೋಡಿ ಎಷ್ಟು ದೊಡ್ಡ ಆಗಿದೆ. ಇದನ್ನು ಬೇರೆ ಸೋರ್ಬೇಕೀಗ. ನೋಡಿ, ಅಲ್ಲೊಂದು ಬಾಳೆಕೊನೆ ಬೆಳೆದಿತ್ತು, ನಾವು ನೋಡೇ ಇಲ್ಲ. ನಮ್ಮ ಕೆಲಸದವ್ರು ನೋಡಿ ಕಡ್ದಿಟ್ಟಿದ್ದಾರೆ ಒಂದು ಬಾಳೆಕೊನೆ. ತುಂಬ ದೊಡ್ಡದಿದೆ, ಸುಮಾರು ಒಂದು 10-12 kg ವೆಯ್ಟ್ ಬರುತ್ತೆ. 12 kg ಮೇಲೆ ವೆಯ್ಟ್ ಇದೆ. ಇದರಲ್ಲೂ ಸ್ವಲ್ಪ ನವಿಲು ಬೇರೆ ಕೆಳಗಡೆ ತಿಂದಿದೆ. ಒಳ್ಳೆ ಬೆಳೆದಿದೆ, ಪುಟ್ಟು ಬಾಳೆ ಅಂತೀವಿ ನಾವು. ನಿಮ್ಮ ಕಡೆನೂ ಹಾಗೆ ಹೇಳ್ತಾರೆ ಸಾಧಾರಣವಾಗಿ. ನೋಡಿ, ಬಾಳೆ ಗಿಡ ಎಲ್ಲ ಹೇಗೆ ಬೆಳ್ಕೊಂಡಿದೆ. ಇದನ್ನೆಲ್ಲ ಕಡ್ದು ಹಾಕಬೇಕು. ನೋಡಿ, ಎಷ್ಟು ಪಿಳಿಕೆಗಳೆಲ್ಲ ಎಷ್ಟು ಬಂದಿದೆ ನೋಡಿ. ನಾವು ಸಾಧಾರಣ ಬಾಳೆ ಗಿಡ ಕಡಿಯಲಿಕ್ಕೂ ಒಂದು ಟೆಕ್ನಿಕ್ ಇದೆ. ಸಾಧಾರಣ ಬಾಳೆ ಗಿಡನ ಕ್ರಾಸಲ್ಲಿ ಕಡಿಬಾರ್ದು, ಸ್ಟ್ರೈಟಾಗಿ ಕಡಿಬೇಕು. ಸ್ಟ್ರೈಟಾಗಿ ಕಡಿದ್ರೆ ಏನಾಗುತ್ತೆ ಅಂದರೆ ಆ ಚಿಗುರು ಇದು ಕಡಿಮೆ ಇರುತ್ತೆ. ನಾವು ಕ್ರಾಸಾಗಿ ಕಡಿದ್ರೆ ಚಿಗುರು ಎಲ್ಲ ಫಾಸ್ಟ್ ಬರುತ್ತೆ. ನೋಡಿ, ಈ ಬಾಳೆಕೊನೆ ಕಡ್ದಿಯಾರಲ್ಲ, ಇದೇ ಮರದ್ದು. ಸ್ನೇಹಿತರೆ, ಕೆಲಸಗಳೆಲ್ಲ ತುಂಬ ದಿನದಿಂದ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಹಾಗಾಗಿ ಕೆಲಸಗಳು ಆಗ್ತಿಲ್ಲ, ಹಾಗಾಗಿ ವಿಡಿಯೋಗಳು ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿ, ಬಾಳೆಗಿಡ ಎಲ್ಲ ಕಡ್ದುಬಿಟ್ಟು ಬಾಳೆಗಿಡದ ಬುಡದಲ್ಲಿ ಸ್ವಲ್ಪ ಕಟ್ಟಿರುವೆ ಅಂತ ನಾವು ಕರಿತೀವಿ. ಸಿಕ್ಕಾಬಟ್ಟೆ ಜೋರು ಕಚ್ಚುತ್ತೆ ಇದು. ಇದೇನಾದ್ರು ಒಂದು ಕಟ್ಟಿರುವೆ ಕಚ್ಚಿಬಿಟ್ರೆ ಮತ್ತೆ ಇಲ್ಲಿ ಹೋಗೋವರೆಗೂ ತುರ್ಸ್ಕೊಳ್ತಾನೆ ಇರಬೇಕು. ಆ ರೀತಿ ಉರಿ ತುರುಕಿ ಆಗ್ತಾ ಇರುತ್ತೆ. ನೋಡಿ, ಇಲ್ಲೊಬ್ಬರು ಬಾಳೆಗಿಡದ ಎಲ್ಲ ಸವರ್ತಾ ಇದ್ದಾರೆ, ಬಾಳೆಗಿಡ ಎಲ್ಲ ಕಡಿತಾ ಇದ್ದಾರೆ. ಬಾಳೆಗಿಡ ಎಲ್ಲ ತುಂಬ ಬಿಟ್ಟರೆ ಅದು ಪಿಳಿಕೆಗಳು ತುಂಬ ಬರುತ್ತೆ. ಬಿಟ್ಟರೆ ನಿಮಗೆ ಅಡಿಕೆದು ಗೊಬ್ಬರ, ಅಡಿಕೆಗೆ ಹಾಕಿದ ಗೊಬ್ಬರಗಳು ಸಹ ಅದೇ ತಗೊಂಡ್ಬಿಡುತ್ತೆ. ಹಾಗಾಗಿ ನಾವು ಅಡಿಕೆನಲ್ಲಿ ಸಿಕ್ಕಾಬಟ್ಟೆ ಎಲ್ಲ ಮಧ್ಯೆ ಎಲ್ಲ ತುಂಬ ಎಲ್ಲ ಏನೇನೋ ಗಿಡಗಳನ್ನೆಲ್ಲ ಹಾಕಿ ಬೆಳೆಸ್ಲಿಕ್ಕೆ ಹೋಗಬಾರ್ದು. ಸ್ನೇಹಿತರೆ, ಇದು ಮುಗಿದ ಮೇಲೆ ನಾವು ಕೂಡಲೇ ಬೇಲಿ ಕೆಲಸ ಶುರು ಮಾಡ್ತೀವಿ. ಬೇಲಿ ಕೆಲಸ ನೋಡಿ, ಆಕೇಶದ್ದು ನಾವು ಪೋಲ್ಸ್ಗಳು ಎಲ್ಲ ಕಡ್ದು ಹಾಕಿದ್ದೀವಿ. ನಮ್ಮದೇ ಜಾಗದಲ್ಲಿ ಇತ್ತು ಇವೆಲ್ಲ ಪೋಲ್ಸ್ಗಳು. ಅದು ಏನಾಗಿತ್ತು ಅಂದರೆ ಮಳೆ ಗಾಳಿಯಿಂದ ಎಲ್ಲ ಪಲ್ಟಿ ಹೊಡ್ಕೊಂಡು ಬಿದ್ದಿದ್ವು. ಅದನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸುಮಾರು ವರ್ಷ ನಾವು ಹೀಗೆ ಚೇಂಜ್ ಮಾಡ್ತಾ ಇರ್ತೀವಿ. ಒಂದಷ್ಟು ಒರಲೆ ಬಂದು ಹೋಗ್ತಾ ಇರುತ್ತೆ ಗೂಟಗಳು, ಒಂದಷ್ಟು ಕಡ್ದು ಈ ರೀತಿ ಗಾಳಿನಲ್ಲಿ ಬಿದ್ದಂಥ ಗೂಟಗಳನ್ನೆಲ್ಲ ನಾವು ಮತ್ತೆ ರೆಡಿ ಮಾಡ್ತಾ ಇರ್ತೀವಿ. ಅದಕ್ಕೆ ಈ ರಗಳೆ ಬೇಡ ಅಂತ ನೆಕ್ಸ್ಟ್ ಒಂದು ಪ್ಲ್ಯಾನ್ ಬೇರೆ ಇದೆ, ಅದು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನಾನು. ನೋಡಿ, ನಮಗೆ ಮೇಯ್ನ್ ಈ ಕಡೆಯಿಂದ ಇಳಿ ಬಿಸಿಲು ಬಿಡೋದು. ಅದಕ್ಕೆ ನಾವು ಇಳಿ ಬಿಸಿಲಿಗೆ ಯಾವ್ದಾವ್ದು ಗಿಡ ಬೇಕೋ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀವಿ. ನೋಡಿ, ನಾವು ಪೋಲ್ಸ್ಗಳನ್ನಲ್ಲಿ ಕಡ್ದಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಇಲ್ಲಿ ಕಲ್ಕಂಬಕ್ಕೆ ಪಕ್ಕ ಒಂದೊಂದು ನಿಲ್ಲಿಸಿದ್ದೀವಿ. ನೋಡಿ, ಒಂದು 8 ಅಡಿ 10 ಅಡಿ ದೂರಕ್ಕೆ ಒಂದೊಂದು ಪೋಲ್ಸ್ಗಳು ನಿಲ್ಲಿಸ್ತೀವಿ. ಅಂದರೆ ಒಂದು 4-5 ಕಲ್ಕಂಬದ ಗುಜ್ಜಿಗೆ ಒಂದು ಈ ರೀತಿ ಕಟ್ತೀವಿ. ಕೆಳಗಡೆ 4 ಲೈನು ತಂತಿ ಬಂದಿದೆ, 4-5 ಲೈನು. ಅದ್ರ ಮೇಲ್ಗಡೆ ಒಂದೊಂದು ಪೋಲ್ಸ್ ನಿಲ್ಲಿಸಿ ನಾವು ಒಂದು 2 ಲೈನು IBX ಕರೆಂಟ್ ಎಳೆದು ಬಿಡ್ತೀವಿ. ನಾವು ಮೇಲ್ಗಡೆ 2 ಲೈನು ಸ್ಪೆನ್ಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೆ ಈ ಮೇಲ್ಗಡೆಯಿಂದ ಕಾಡ್ಕೋಣ ಎಲ್ಲ ಜಂಪ್ ಮಾಡೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾವು ಈ ರೀತಿ ಬೇಲಿ ಎಲ್ಲ ಮಾಡಿದ ಮೇಲೆ ನಮಗೆ ಇಲ್ಲಿವರೆಗೆ ಕಾಡ್ಕೋಣ ಆಗಲಿ ಯಾವುದೂ ಬಂದಿಲ್ಲ ನಮಗೆ. ನೋಡ್ತಾ ಇದ್ದಾರೆ ಎಲ್ಲೆಲ್ಲಿ ಕಂಬಗಳು ಹೋಗಿದೆ ಅಂತ ನೋಡಿ ಚೆಕ್ ಮಾಡಿ ಹೋದಲ್ಲಿಗೆ ಮಾತ್ರ ಬೇರೆ ಕಂಬಗಳನ್ನ ಇಟ್ಟು ಅದೇ ಪ್ಲೇಸಿಗೆ ತಂತಿಯನ್ನು ಕಟ್ತಾ ಇದ್ದೀವಿ. ಸ್ನೇಹಿತರೆ, ಇದೊಂದು ಕಾಫಿ ಗಿಡ ನೋಡಿ. ಈ ಕಾಫಿ ಗಿಡ ನೋಡಿ, ಈ ಕಾಫಿ ಗಿಡದಲ್ಲಿ ಒಳ್ಳೆ ರೀತಿ ಫಸಲು ಬಂದಿದೆ.
ಎಲ್ಲ ಗಿಡದಲ್ಲೂ ಇದೇ ರೀತಿ ಫಸಲು ಬಂದರೆ ಬಂಪರ್ ಕ್ರಾಪ್ ಅಂತಲೇ ಹೇಳ್ಬೋದು. ಇದು ರೋಬಸ್ಟ್ ಅಂತ. ಕಾಯೆಲ್ಲ ಆಲ್ರೆಡಿ ತುಂಬ ದೊಡ್ಡ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಟೈಮ್ ಹೋದರೆ ಹಣ್ಣಾಗ್ಲಿಕ್ಕೆ ಶುರು ಆಗುತ್ತೆ. ಏನಪ್ಪ ಅಂದರೆ ಮಂಗಂದೇ ದೊಡ್ಡ ಸಮಸ್ಯೆ. ಕಾಫಿ ಗಿಡದ ಮೇಲೆ ಕೂತ್ಕೊಂಡು ಮಂಗ ಹಣ್ಣಾದಾಗೂ ಬಿಡಿಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ತೋಟದಲ್ಲಿ ರೋಬಸ್ಟ್ ಇದೆ, C/6 ಇದೆ. ಯಾವ್ದು ಚೆನ್ನಾಗಿ ಬರುತ್ತೆ ನೋಡಬೇಕು. ನನ್ನ ಪ್ರಕಾರ ರೋಬಸ್ಟೇ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. C/6 ಏನಪ್ಪ ಅಂದರೆ ನಾವು ಫೀಡಿಂಗ್ ಎಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಫಸಲು ಚೆನ್ನಾಗಿ ಬರಲ್ಲ ಮತ್ತು ಎಲೆ ಸ್ವಲ್ಪ ಹಳದಿಯಾಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ನೋಡಬೇಕು ಏನಾಗುತ್ತೆ ಅಂತ. 2 ಹಾಕಿದ್ದೀವಿ ಸ್ನೇಹಿತರೆ. ಇದನ್ನು ನೋಡಿ, ಕಾಫಿ ಬೀಜದಲ್ಲಿ ಇರುವೆ ಗೂಡು ಕಟ್ಟಿದ್ದು. ನಮ್ಮ ಕಡೆ ಕೊಂಜ ಅಂತ ಕರಿತೀವಿ. ಅದು ಕಾಫಿ ಬೀಜ ಕುಯ್ಯೋಷ್ಟೊತ್ತಿಗೆ ಸ್ವಲ್ಪ ರಗಳೆ ಆಗುತ್ತೆ ಸ್ನೇಹಿತರೆ. ಕಾಫಿ ಬೀಜ ಕುಯ್ಯುವಾಗ ಈ ರೀತಿ ಕೊಂಜ ಗೂಡು ಕಟ್ಟಿದರೆ, ಅಂದರೆ ಈ ರೀತಿ ಇರುವೆ ಗೂಡು ಕಟ್ಟಿದರೆ ನೀವು ಹೋಗ್ಲಿಕ್ಕೆ ಏನು ಮಾಡ್ತೀರಿ ಅನ್ನೋದು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಕಡೆ ಕೆಲವರು ಇರುವೆ ಪುಡಿ ಹಾಕ್ಕೊಳ್ತಾರೆ. ಅದು ಬಿಟ್ಟು ಬೇರೆ ಮೆಥಡ್ ಏನಾರು ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಇದ್ದರೆ ಹೇಳಿ. ವೀಕ್ಷಕರೇ ನೋಡಿ, ಇದು 1 ತಿಂಗಳ ಹಿಂದೆ ನಾವು ಬೇಲಿಯೆಲ್ಲ ಸವರಿಸಿದ್ವಿ. ಆಗ ಅಲ್ಲಿ ದಾಸವಾಳ ಗಿಡ ಎಲ್ಲ ಇದ್ದು, ಅದನ್ನೆಲ್ಲ ಸವರಿ ಇಲ್ಲಿ ಮೇಲೆ ತೊಗೊಂಡು ಬಂದು ಹಾಕಿದ್ವಿ. ಅದೀಗ ನೋಡಿದರೆ ಅಲ್ಲೇ ಗಿಡಗಳು ಹುಟ್ತಾ ಇದೆ. ಸ್ವಲ್ಪ ಬಿಸಿಲು ಬಂದರೆ ಅಲ್ಲೇ ಒಂಚೂರು ಪ್ಲೇಸ್ ಚೇಂಜ್ ಮಾಡಿದರೆ ಮತ್ತೆ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇದೊಂದು ಕಾಳುಮೆಣಸಿನ ಬೀಳು ಸ್ವಲ್ಪ ಎಲ್ಲೋ ಆಗಿದೆ, ನೋಡ್ಬೋದು ನೀವು. ಇದು ಕಾಳುಮೆಣಸಿನ ಬೀಳು ಯಾಕಪ್ಪ ಎಲ್ಲೋ ಆಗಿದೆ ಅಂದರೆ, ಇಲ್ಲಿ ಮಧ್ಯದಲ್ಲಿ ನಾನು ದೆರೆ ಧರಿಸಿದ್ದು ನಾನು ಹಿಂದಿನ ಸಲ ತೋರಿಸಿದ್ದೆ ನೋಡಿ. ಈಗ ಇಲ್ಲಿ ಮರ ಬಿದ್ದು ಸ್ವಲ್ಪ ದೆರೆ ಧರಿಸಿ ನೀರು ಫುಲ್ ಸ್ಟಾಕ್ ಆಗಿಬಿಟ್ಟಿತ್ತು. ಸುಮಾರು ಒಂದು 15 ದಿವಸ ಹಾಗೆ ಅದನ್ನು ಬಿಡಿಸೋಕ್ಕಾಗಿರಲಿಲ್ಲ. ಸ್ನೇಹಿತರೆ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಸ್ನೇಹಿತರೆ.